2 ಕೋಟಿ ರೂಪಾಯಿನ ಹಾಸ್ಪಿಟಲಲ್ಲಿ ಎಕ್ಸ್ಪೆರಿಮೆಂಟ್ಗೆ ಖರ್ಚು ಮಾಡಿದೆ. ನೀನು ಮಾಡಿರೋ ಪಾಪದಿಂದ ಮಗು ಹುಟ್ಟಿದ್ರು ಏನು ಅರಿದೇ ಇರೋ ಆ ಚಿಕ್ಕ ಮಗುವಿನ ಜೀವನನ ನಿನ್ನ ಮನ್ಸಿನ ಥರನೇ ಹಾಳು ಮಾಡ್ಬಿಡ. ಮಗುಗೆ ತಂದೆ ಅಂತ ಒಪ್ಕೊಳ್ಳಲ್ಲ ಆದ್ರೆ ಫ್ರೀ ಅಡ್ವೈಸ್ ಚೆನ್ನಾಗೆ ಕೊಡ್ತೀರಾ. ಚಿಕ್ಕ ವಯಸ್ಸಿಗೆ ಯಾಕ್ರಿ ನಿಮ್ಗೆ ಈ ತರ ವೈರಾಗ್ಯ? ಸ್ವಲ್ಪ ನೀವು ನಿಮ್ ವಯಸ್ಸಿಗೆ ತಕ್ಕಂಗಿರಿ. ಚೆನ್ನಾಗಿದ್ರೆ ಸಾಕು, ನಿನ್ನ ಥರ ಶೋಕಿ ಮಾಡ್ಕೊಂಡಿರ್ಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ. ಸರಿ ಬಿಡಿ, ನನ್ಗೊಂದ್ ಕೆಲಸ ಮಾಡ್ಕೊಡ್ತೀರಾ? ಫ್ರೀಯಾಗೇನಲ್ಲ ಬಿಡಿ, ನಮ್ಮ ಅಕ್ಕನ ತರ ಬಿಟ್ಟಿ ಕೆಲಸ ಮಾಡಿಸ್ಕೊಳಲ್ಲ, ದುಡ್ಡು ಕೊಡ್ತೀನಿ. ಗಂಡ ಅವನ ಹೆಂಡತಿಗೆ ದುಡ್ಡು ಕೊಟ್ರೆ ಅದು ಪ್ರೀತಿ, ಅದೇ ಹೆಂಡತಿ ಗಂಡಂಗೆ ದುಡ್ಡು ಕೊಟ್ರೆ ಕೂಲಿ. ಅಬ್ಬಾ ಏನೋ ಒಂದ್ ಬಿಡಿ, ಸುಮ್ನೆ ದುಡ್ಡು ಮಾಡೋದ್ ಮುಖ್ಯ ರೀ. ಚೆಕ್ ಬರ್ಕೊಡ್ತೀನಿ, ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತೀರಾ? ನಿನಗೇನಾದ್ರೂ ತಲೆ ಕೆಟ್ಟಿದ್ರೆ ಹೇಳು, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ. ನಿನ್ನ ದುಡ್ಡನ್ನ ಡ್ರಾ ಮಾಡೋಕ್ಕೆ ನಾನಂತೂ ಬ್ಯಾಂಕಿಗೆ ಹೋಗಲ್ಲ. ಯಾಕ್ರಿ ಹೋಗಲ್ಲ? ನಿನ್ನ ಅತಿ ಆಸೆಲಿ ನಾನು ಯಾಕೆ ಭಾಗ ತಗೋಬೇಕು? ಹೆಂಡತಿ ಹತ್ರ ದುಡ್ಡಿದೆ ಅಂತ ಹೊಟ್ಟೆ ಉರ್ಕೊಳ್ಳೋ ಗಂಡಂದ್ರು ಇವ್ರ ತರಾನೇ ಇರ್ತಾರೆ. ಎಲ್ಲ ನನ್ ಕರ್ಮ. ಮಾಮ್, ಬೇಡ ಬಿಡಿ ಮಾಮ್. ಏನ್ ಬೇಡ? ತಾಳೆಗರಿಲೇನು ಇಲ್ಲ ಅಂದಮೇಲೆ ನೋಡೋದು ಯಾಕೆ? ಬರ್ತಿದ್ದಾರೆ ಕಣೋ, ಆದ್ರೆ ಕಾಣದೇ ಇರೋ ತರ ಮಾಡಿದ್ದಾರೆ. ಯಾರು? ಗೊತ್ತಿಲ್ಲ. ಏನ್ ಬರ್ತಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಹೇಗೆ? ಹೀಗೆ. ಭೂತ್ ಕನ್ನಡಿ ಅದ್ರಲ್ಲಿ ನೋಡಿದ್ರೆ ಅಕ್ಷರಗಳು ಕಾಣಿಸುತ್ತಾ? ಬುದ್ಧಿ ಉಪಯೋಗಿಸ್ಬೇಕು ಕಣೋ. ಅಕ್ಷರಗಳು ನಮಗ್ ಕಾಣಿಸ್ಲಿಲ್ಲ ಅಂದ್ರೆ ತುಂಬಾ ಚಿಕ್ಕದಾಗಿ ಬರ್ದಿರ್ತಾರೆ, ಇಲ್ಲ ಅಂದ್ರೆ ತುಂಬಾ ವರ್ಷಗಳಾಗಿದ್ದಕ್ಕೆ ಅಷ್ಟೋ ಇಷ್ಟೋ ಅಳಸು ಹೋಗಿರ್ಬೋದು ಅಂತ ನಮ್ಮಲ್ಲಿ ಯಾರು ಯೋಚನೆ ಮಾಡಿಲ್ಲ, ನನ್ನನ್ ಬಿಟ್ಟು. ನಿಮ್ಗಿರೋ ತರ ಬುದ್ಧಿ ಬೇರೆಯವ್ರಿಗೆ ಯಾಕಿಲ್ಲ ಮಾಮ್? ಸರಿ, ತಾಳೆಗರಿನ ತಗೊಂಬಾ. ಮತ್ತೆ ಶಾಕ್ ಹೊಡೆದ್ರ? ನಾವೇನಾದ್ರೂ ಕರೆಂಟ್ ಆಫೀಸಲ್ಲಿ ಇದೀವಾ? ಇದೇನ್ ಪವರ್ ಹೌಸ್ ಅಲ್ಲ ಕಣೋ, ತೆಗಿಯೋ. ಮಾಮ್, ನಾನ್ ನಿಮ್ ಜೊತೆನೇ ಇರ್ತೀನಿ, ನೀವು ಧೈರ್ಯವಾಗಿ ತೆಗಿರಿ. ಹೆದ್ರು ಪುಕ್ಲ. ನೋಡಿ ನೋಡಿ ಮಾಮ್, ಏನಿದೆ ಓದಿ. ಮಾಮ್ ಮಾಮ್, ನಿಮ್ ದತ್ತು ಮೊಮ್ಮಗಳು ನಿಮ್ನೆ ನೋಡ್ತಾ ಇದ್ದಾಳೆ ನೋಡಿ. ಅಮ್ಮ ಅಪ್ಪ ಅಂತ ಹೇಳೋಕಾಗ್ದಿರೋ ಅನಾಥ ಮಗು, ಅವಳು ಯಾರಿಗೆ ಹೇಳ್ತಾಳೋ? ಸರಿ ಸರಿ ಆಯ್ತು. ಗಾಯತ್ರಮ್ಮ, ಶಕ್ತಿನ ಹೆಚ್ಚಿಸ್ಕೊಳ್ಳಿಮ್ಮ. ಎಸಿದ್ರೆ ನಿನ್ ಶತ್ರುಗೆ ಏಟಾಗ್ಬಿಡ್ಬೇಕು. ಮಾಮ್ ಮಾಮ್ ಮಾಮ್, ವಲ್ಲಭ, ಏನೋ ಹಾಗೆ ನಿಂತಿದ್ಯಾ? ಬಾರೋ. ಅಯ್ಯೋ ಅತ್ತೆ, ಏನಾಯ್ತು? ರಿಲ್ಯಾಕ್ಸ್.
ಏ ಬಲ್ಲವ, ಅಕ್ಕನ್ ತಲೆಗ್ ಪೆಟ್ ಬಿದ್ರೆ ನೀನ್ ಯಾಕೆ ಶಾಕಲ್ಲಿದ್ಯಾ? ಯಾಕ ಅಮ್ಮ ಗಾಯತ್ರಿಯಿಂದಾನೇನಾ? ಹೌದು ಹೌದು. ಹೌದು ಗುರುಗಳೇ. ಯಾರಾದ್ರೂ ನೋಡಿದ್ರೇನು? ವಲ್ಲಭ ನೋಡಿ ಆಶ್ಚರ್ಯದಲ್ಲಿ ನಿಂತಿದ್ದಾನೆ. ನೀವೇ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಅನುಮಾನ ವಿಸ್ಫೋಟವಾಗತ್ತೆ. ಆಯ್ತು, ನಡಿ. ಮಾಮ್, ಏನಾಯ್ತು? ಯಾಕೆ ಹಾಗೆ ನೀವು ಕೆಳಗೆ ಬಿದ್ದಿದ್ರಿ? ಬ್ರೋ, ನೀನೇನಾದ್ರೂ ಮಾಡಿದ್ಯಾ? ಸಡನ್ ಆಗಿ ಅದ್ ಹೇಗ್ ಬೀಳ್ತಾರ ಬಾವಾ? ಎಸೋದ್ಲು. ಏನ್ ಎಸದ್ರ? ಕರ್ಟನ್. ಕರ್ಟನ್ ಯಾರು ಎಸದ್ರ? ಮಗು. ಏನ? ಗಾಯತ್ರಿ. ಏನು ನೀನ್ ಹೇಳ್ತಿರೋದು? ಈ ಮಗು ಕರ್ಟನ್ ಬಿಸಾಕ್ತಾ? ವಲ್ಲಭ, ಮಾತಾಡಿದ್ರೆ ನಂಬೋ ತರ ಇರ್ಬೇಕು. ಆ ಕರ್ಟನ್ ತೆಗಿಬೇಕು ಅಂದ್ರೆ ಇಬ್ಬರು ಬೇಕು. ಗಾಯತ್ರಿ ಪುಟ್ಟಿ ಅದನ್ನ ಎಳಿತಾಳ? ಎಸೆದ್ರು ಎಸ್ತಿರ್ತಾಳೆ. ಹೇಗಿದ್ದಾಳೆ ನೋಡಿ, ನಮ್ಮ ಅಕ್ಕನ ತರನೇ ಗುಂಡ್ಗುಂಡಕ್ಕಿಲ್ವಾ? ಸುಮ್ನೆ ರಮ್ಮ, ದೃಷ್ಟಿ ಹಾಕ್ಬೇಡ. ಪ್ರತಿ ಸಲ ಗಾಯತ್ರಿಯಿಂದಾನೆ ಅತ್ತೆ ಹೀಗೆಲ್ಲ ಆಗ್ತಿದೆ. ಪಾಪ ಆ ಚಿಕ್ಕ ಮಗುನ್ ಎಲ್ರು ಅಂತಾರೆ. ಇದಕ್ ಮೊದ್ಲು ಕೂಡ ಈ ಮಗುವಿಂದಾನೆ ಒಂದೆರಡು ಸಲ ನನಗೆ ತೊಂದರೆ ಆಗಿದೆ. ತಿಲೋತ್ತಮ, ಹಸುಗೂಸಿನ ಮೇಲೆ ಕೋಪ ಮಾಡ್ಕೋಬೇಡ. ಬಲಶಾಲಿಯಾಗಿರೋ ನೀವು ಶಕ್ತಿನೇ ಇಲ್ದಿರೋ ಮುದುಕಿ ತರ ಪೆಟ್ಟು ತಿಂದ್ರಿ ಅಂತ ಅಂದ್ರೆ ಎಲ್ಲರೂ ನಗುತ್ತಾರೆ. ಒಂದ್ ವರ್ಷ ತುಂಬಿರೋ ಮಗುಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ? ಯಾಕೆ ಏನೇನೋ ಹೇಳ್ತೀರಾ? ನನ್ ಕಣ್ಣಾರ ನಾನೇ ನೋಡ್ದೆ. ಕರ್ಟನ್ನ ಐ ಮಗುನೇ ಎಸ್ತಿದ್ದು. ವಲ್ಲಭ, ಏನ್ ಮಾತಾಡ್ತಿದ್ಯಾ? ನೈನಿ, ಹಾಗೆ ಮಾತಾಡ್ತಿದ್ರೆ ಸೈಲೆಂಟ್ ಆಗಿದೆಯಲ್ಲ ನೀನು. ಏನ್ ಮಾಡು ಅಂತೀರ ಯಜಮಾನ್ರೆ? ಗಾಯತ್ರಿನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಕೇಳಲ್ವಾ? ಹೌದು, ಇಷ್ಟಕ್ಕೂ ಮಾಮ್ ಏನ್ ಮಾಡ್ತಿದ್ದಾರೆ ಇಲ್ಲಿ? ಏನೂ ಇಲ್ಲ ವಿಶಾಲ್, ಸುಮ್ಮನೆ ನಿಂತ್ಕೊಂಡಿದ್ದೆ. ಹಲೋ ಮಾಮ್, ನೀವೇನು ಲೈಟ್ ಕಂಬ ಅಲ್ಲ, ಸುಮ್ಮನೆ ನಿಂತ್ಕೊಳ್ಳೋಕೆ. ತಾಳೆಗರಿಗಳು ಕೂಡ ಬೆದ್ದಿದಾವಿಲ್ಲಿ, ಇದನ್ನ ನೋಡಕ್ ಬಂದಿದ್ರಿ ನೀವು. ಕಳ್ ಬುದ್ಧಿ ಯಾಕಕ್ಕ ನಿಂಗೆ? ಶಟಪ್. ನನಗೆ ಕಳ್ತನ ಮಾಡೋ ಕರ್ಮ ಬಂದಿಲ್ಲ. ಏನ್ ಬರ್ತಿದ್ಯೋ ನೋಡೋಣ ಅಂತ ಬೂತ್ ಕನ್ನಡಿ ಹಿಡ್ಕೊಂಡ್ ಬಂದೆ. ಕಾಣಿಸ್ತಾ? ನೋಡ್ತಾ ನೋಡ್ತಾ ಬಿದ್ರು. ತಿಲೋತ್ತಮ, ನರಮಾನವರಿಗೆ ಅದನ್ನ ಓದಕ್ ಆಗೋದಿಲ್ಲ ಅಂತ ನಾನು ಹೇಳಿದ್ನಲ್ಲ. ಮನುಷ್ಯರು ಬರೀಲಿಲ್ಲ ಅಂದ್ರೆ ಇನ್ಯಾರು ಬರೀತಾರೆ ಗುರುಗಳೇ? ನಮ್ಮ ಮಾಮ್ ತಲೆ ಮೇಲೆ ಬಿದ್ದಿದ್ದಕ್ಕೆ ನೋವಿದ್ದೇ ಇರುತ್ತೆ. ಅದಕ್ಕೆ ಇವಾಗ ಔಷಧಿ ಯಾರು ಕೊಡ್ತಾರೆ ಅಂತ ಹೇಳಿ. ನೀನೊಬ್ಬ. ಯಾವ್ದು ಮುಖ್ಯವಾದ ವಿಷಯ, ಯಾವ್ದನ್ ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಅದಿರ್ಲಿ ಬಿಡಿ ಮಾಮ್, ಈ ಮಗು ಕರ್ಟನ್ನ ಯಾಕೆ ಎಸದ್ಲು ಅಂತ ಕೇಳಿ ಮೊದ್ಲು. ವಲ್ಲಭ, ದಿಸ್ ಇಸ್ ಟೂ ಮಚ್. ಚಿಕ್ಕ ಮಗು ಮೇಲೆ ಯಾಕೋ ನಿನ್ಗೆ ಅಷ್ಟೊಂದು ಸಿಟ್ಟು? ಲೇ, ಯಾರು? ನೋಡ್ದ? ಬ್ರೋ, ಬರ್ತಾ ಬರ್ತಾ ಸ್ಯಾಡಿಸ್ಟ್ ಆಗ್ತಾ ಇದ್ಯಾ ನೀನು. ನಾನೇನೋ ಮಾಡ್ದೆ? ಆ ಗಾಯತ್ರಿ ಮೇಲಿರೋ ಪ್ರೀತಿ ಸ್ವಂತ ಮಗಳು ಉಲುಚಿ ಮೇಲೆ ಏನಿಲ್ಲ ಬಾವಾ.
ತಮ್ಮ ನಿನ್ಗೊಂದು ನಮಸ್ಕಾರ. ಈ ಗಲಾಟೆನ ದೊಡ್ಡದ್ ಮಾಡ್ಕೋಬೇಡ. ವಿಕ್ರಾಂತ, ಆ ತಾಳೆಗಿರಿನ ಮತ್ತೆ ಆ ಬಾಕ್ಸಲ್ಲಿ ಇಟ್ಬಿಡೋ. ಆಯ್ತು ಮಾವ. ಸಮಸ್ಯೆ ದೊಡ್ಡದಾಗದೇನೆ ಬೇರೆ ದಾರಿ ನೋಡ್ಕೋತು. ಕೇಳ್ಬೇಕು ಅನ್ಕೊಂಡು ಸುಮ್ನೆ ಯಾಕಾಗ್ಬಿಟ್ಟೆ ನಯನಿ? ವಿಶಾಲಾಕ್ಷಿ ಶ್ರೀಶೈಲಕ್ಕೆ ಹೋಗಕ್ ಮುಂಚೆ ನೀನ್ ಯಾರೋ ತಿಳ್ಕೊ ಅಂತ ಹೇಳಿ ನನ್ನನ್ನ ಗೊಂದಲದಲ್ಲಿ ಸಿಕ್ಕಾಕ್ಸಿದ್ಲು. ಲಕ್ಷ್ಮೀಪುರದಿಂದ ತಂದ ಡಬ್ಬಿಲಿದ್ದ ಹಳೆ ತಾಳೆ ಗರಿಗಳಲ್ಲಿ ನಾನು ಯಾರು ಅನ್ನೋದು, ನನ್ನ ಭವಿಷ್ಯ ಏನು ಅಂತ ಬರ್ದಿದೆ ಅಂತ ನೀವ್ ಹೇಳ್ತಾ ಇದ್ದೀರಾ. ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ. ಹಣೆ ಬರಹ ಕಾಣಿಸೋದಿಲ್ಲ ನಯನಿ. ತಾಳೆ ಗರಿ ಮೇಲೆ ಬರ್ದಿರೋದು ಕೈಯಲ್ಲೇ ಅಲ್ವಾ ಸ್ವಾಮೀಜಿ? ಬರ್ದಿದ್ದು ಬೇರೆ ಯಾರೂ ಅಲ್ಲ, ನಿನ್ನ ಗಂಡನ ಹೆತ್ತ ತಾಯಿ ಗಾಯತ್ರಿ ದೇವಿ. ಅಮ್ಮೋರು ನನ್ ಜಾತಕ ಬರ್ತಿದಾರಾ? ಇಲ್ಲೇ ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಜಾತಕನೇ ಬೇರೆ, ಭವಿಷ್ಯನೇ ಬೇರೆ. ಅಮ್ಮೋರ್ಗೂ ಕೂಡ ಮುಂದೆ ಏನಾಗ್ತಿತ್ತು ಅಂತ ಗೊತ್ತಾಗ್ತಿತ್ತ ಸ್ವಾಮೀಜಿ? ಇಲ್ಲ, ಗಾಯತ್ರಿ ದೇವಿ ಕೂಡ ವಿಶಾಲಾಕ್ಷಮ್ಮನವರ ಮೇಲೆ ತುಂಬಾನೇ ಗೌರವ ಮತ್ತೆ ಭಕ್ತಿ ಇಟ್ಕೊಂಡಿದ್ರು. ಅವರು ಮಾಡಿದ ಪೂಜೆಗಳಿಂದ, ಮಾಡಿರೋ ಪುಣ್ಯ ಕಾರ್ಯಗಳಿಂದ ಒಂದು ದಿನ ಅಮ್ಮನವರು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ಕೊಟ್ರು. ಅಮ್ಮೋರು ಕಣ್ಣಾರೆ ಅಮ್ಮನವ್ರನ್ನ ನೋಡಿದ್ರ ಹಾಗಿದ್ರೆ? ಹೌದು. ಎಷ್ಟು ಅದೃಷ್ಟವಂತರವರು. ಅವರ ಅದೃಷ್ಟನ ನಿನ್ನ ಭವಿಷ್ಯಕ್ಕಾಗಿ ಅವರು ಉಪಯೋಗಿಸಿದ್ದಾರೆ. ಅರ್ಥ ಆಗ್ಲಿಲ್ಲ ಸ್ವಾಮೀಜಿ. ನಿನ್ಗೇನ್ ಬೇಕೋ ಕೇಳ್ಕೋ ಗಾಯತ್ರಿ ಅಂತ ವಿಶಾಲಾಕ್ಷಮ್ಮನವರು ಕೇಳಿದಾಗ, ನನಗಿರೋದು ಒಬ್ಬನೇ ಮಗ, ವಿಶಾಲನ ಭವಿಷ್ಯ ಮುಂದಕ್ಕೆ ಹೇಗಿರುತ್ತೆ ಅನ್ನೋದನ್ನ ಕೇಳಲೇ ಇಲ್ಲ ಆ ತಾಯಿ. ನನ್ನ ಮಗನ್ನ ಹಸುಕಂದನಾಗಿ ನೋಡ್ಕೊಳ್ಳೋ ಒಬ್ಳು ಸೊಸೆ ನನಗೆ ಬೇಕು ಅಂತ, ಅವಳ ಭವಿಷ್ಯ ಹೇಗಿರುತ್ತೆ ಅಂತ ನನಗೆ ಹೇಳಿ ಅಂತ ಕೇಳಿದ್ಲು. ಯಾಕೆ ಹಾಗೆ ಮಾಡಿದ್ರು? ಗಂಡ ಎಷ್ಟೇ ಸಂಪಾದನೆ ಮಾಡಿದ್ರು, ಅವನೆಷ್ಟೇ ಕೀರ್ತಿವಂತನಾದ್ರೂ ಹೆಂಡತಿ ಗುಣವಂತೆ ಆಗಿರಬೇಕು. ಇಲ್ಲ ಅಂದ್ರೆ ಅಷ್ಟೈಶ್ವರ್ಯಗಳಿದ್ರೂ ಆ ಮನೆಗೇನು ಪ್ರಯೋಜನ ಇಲ್ಲ. ಅದಕ್ಕೆ ನೀನು ಇನ್ನೂ ನಿನ್ನ ತಾಯಿ ಗರ್ಭದಲ್ಲಿ ಇರೋವಾಗ್ಲೇನೆ ನಿನ್ನ ಈ ಜನ್ಮ ಹೇಗಿರುತ್ತೋ ಏನೋ ಅಂತ ಅವಳು ತಾಳೆಗರಿ ಮೇಲೆ ಬರ್ಸಿಟ್ಟಿದ್ಲು. ಅಂದ್ರೆ ನಮ್ ತಾತ ನಾನು ಹುಟ್ಟಿದಾಗ ಜಾತಕ ಬರೆದ್ರೆ ನಾನು ಹುಟ್ಟಕ್ಕೂ ಮೊದ್ಲೇ ನನ್ನ ಭವಿಷ್ಯ ಏನು ಅಂತ ವಿಶಾಲಾಕ್ಷಮ್ಮನವ್ರು ಹೇಳಿದ್ದನ್ನ ಗಾಯತ್ರಿ ಅಮ್ಮವರು ಬರ್ತಿದ್ರ ಸ್ವಾಮೀಜಿ? ಸತ್ಯ. ಮತ್ಯಾವತ್ತು ಅಮ್ಮವರು ನನ್ನ ಹತ್ರ ಒಂದ್ ಮಾತು ಹೇಳಲೇ ಇಲ್ವಲ್ಲ? ಹೇಳಲಿಲ್ಲ, ಹೇಳೋಕ್ಕಾಗೋದಿಲ್ಲ. ಹೇಳ್ಬಾರ್ದು ಅಂತನಾ? ನಯನಿ, ನಿನಗ್ ಮುಂದೆ ಬರೋ ಅನಾಹುತ ಗೊತ್ತಾಗುತ್ತೆ. ಬರೋ ಆಪತ್ತನ್ನ ದಾರಿ ತಪ್ಪಿಸಿ ಪ್ರಾಣ ನಷ್ಟ ಆಗೋದನ್ನ ತಡೀತೀಯ ಅನ್ನೋ ವರಾನ ನೀನ್ ಪಡೆದಿದ್ಯಾ. ಆದ್ರೆ ನಿನ್ ಭವಿಷ್ಯ ಏನು ಅಂತ ವಿಶಾಲಾಕ್ಷಮ್ಮನವರು ಹೇಳಿದ್ರು. ಆದ್ರೆ ಒಂದು ಷರತ್ ಹಾಕಿದ್ರು. ಏನ್ ಸ್ವಾಮೀಜಿ ಅದು? ಬರೀತಿರೋವರೆಗೂ ಭಾವನೆಗಳಿಗೆ ಗುರಿಯಾದ ಗಾಯತ್ರಿ ದೇವಿ ಬರೆದ ಮೇಲೆ ಬರ್ದಿದ್ದನ್ನು ಮರೀತಾಳೆ ಅಂತ, ಓದಬೇಕು ಅನ್ಕೊಂಡ್ರು ಕಣ್ಣು ಕಾಣಿಸ್ದೆ ಹೋಗುತ್ತೆ ಅಂತ. ಅಯ್ಯೋ, ಮತ್ತೆ ಅದನ್ನ ಓದೋದು ಹೇಗೆ ಸ್ವಾಮೀಜಿ?
ಶಿವಭಕ್ತರು ನಂದೀಶ ಮತ್ತೆ ಡಮ್ಮಕ್ಕ ಹೇಳಿದ್ರಲ್ಲ, ಮಾನವರ ಕೈಯಲ್ಲಿ ಅದನ್ನು ಓದಕ್ ಆಗಲ್ಲ ಅಂತ. ಓದೋದಿಕ್ಕೇನಾದ್ರೂ ಪ್ರಯತ್ನ ಪಟ್ರೆ ತಿಲೋತ್ತಮನಂತ ಅವರಿಗೆ ಇದುವರೆಗೂ ಹೇಗಾಯ್ತೋ ಅದೇ ರೀತಿ ಅನಾಹುತ ಆಗುತ್ತೆ. ಗಾಯತ್ರಿ ಪುಟ್ಟಿಯಿಂದ ಅತ್ತೆಗೆ ನಯನಿ, ಆಶ್ರಮದೊಳಗೆ ನನಗಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಶುಭಂ ಭೂಯಾತ್. ಮೆತ್ತಗೆ ಕಣೋ. ನೋಗ್ತಿದ್ಯಾ ಮಾಮ್? ಇರೋದಿಕ್ಕೆ ತಾನೆ ಅಪ್ಪ ಅಂದಿದ್ದು. ಅಮ್ಮ ಅಂದ್ರೂ ನೋವಿದೆ ಅನ್ಕೋಬಹುದು, ಅಪ್ಪ ಅಂದ್ರೂ ಯಾರಿಗೆ ಗೊತ್ತಾಗುತ್ತೆ? ಇಡಿಯಟ್, ಇಷ್ಟು ಪೆದ್ ನನ್ ಮಗ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಿಮ್ ಹೋಲ್ಕೆನೆ ಮಾಮ್. ಏಯ್, ಒಂದ್ ನಿಮಿಷ ಮಾಮ್. ನಾನು ಹೇಳಿದ್ಮೇಲೆ ಹೊಡಿತೀಯೋ ಬೈತೀಯೋ ಅದು ನಿನ್ನಿಷ್ಟ. ದೊಡ್ಡ ಗರ್ಗಸ ತಗೊಂಡು ಹೋಗಿ ಲಕ್ಷ್ಮೀಪುರದಿಂದ ತಂದಿರೋ ಡಬ್ಬಿನ ಕುಯ್ದಾಕೋಣ ಅಂತ ಹೋದ್ರೆ ಏನಾಯ್ತು? ಅದ್ರಲ್ಲಿ ಕರೆಂಟ್ ಇಲ್ಲ ಅಂದ್ರೂ ನನಗ್ ಶಾಕ್ ಹೊಡಿತಲ್ಲ. ಅದನ್ ಸೈಡ್ ಗಿಡಿ ಅಗೋರಿ ಬಂದು ಹೊಗೆ ಹಾಕಿ ಡಬ್ಬಿ ಓಪನ್ ಆಗೋ ತರ ಮಾಡಿದಕ್ಕೆ, ಅದ್ರೊಳಗಡೆ ಇದ್ದ ತಾಳೆಗರಿ ಗ್ರಂಥಗಳನ್ನ ಓದೋದಕ್ಕೆ ಟ್ರೈ ಮಾಡಿದಕ್ಕೆ ನಿಮ್ ತಲೆಗೆ ಏಟ್ ಬಿತ್ತು. ಅಂದ್ರೆ ಏನು? ಇದಕ್ಕೆಲ್ಲ ಬಾಕ್ಸೇ ಕಾರಣ ಅಂತೀಯಾ? ಇಲ್ಲ ಮಾಮ್, ಗಾಯತ್ರಿಯಿಂದ. ಗಾಯತ್ರಕ್ಕನ ಕಾರಣ? ಅಯ್ಯೋ, ದೊಡ್ಡಮ್ಮ ಅಲ್ಲ ಮಾಮ್, ಗುಂಡಮ್ಮ. ಅರ್ಥ ಆಗ್ಲಿಲ್ಲ ಅಲ್ವಾ? ಮುದ್ದಾಗಿ ಗುಂಡಾಗಿರೋ ಪುಟ್ಟಮ್ಮ ಗಾಯತ್ರಿಯಿಂದಾನೆ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ. ತಲೆ ಕೆಟ್ಟೋನೆ. ಹೆತ್ತೋರ್ನೆ ಕಳ್ಕೊಂಡಿರೋ ದುರಾದೃಷ್ಟವಂತೆಗೂ ಬಾಕ್ಸ್ಗೂ ಏನಾದ್ರೂ ಸಂಬಂಧ ಇದೆಯಾ? ಮಾತಾಡಿದ್ರೆ ಸ್ವಲ್ಪ ಅರ್ಥ ಇರ್ಬೇಕು. ಅಯ್ಯೋ ಮಾಮ್, ನನ್ ಕಣ್ಣಾರ ನಾನು ನೋಡ್ದೆ ಅಂದ್ರು ಯಾರು ನಂಬ್ತಾನೆ ಇಲ್ವಲ್ಲ? ಈಗ ಸಾಕು, ಸುಮ್ನಿರು. ನೀನ್ ಹೇಳಿದ್ದನ್ನ ಕೇಳಿ ಟೆನ್ಷನ್ ಮಾಡ್ಕೊಂಡು ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳನ್ನ ಟೆಸ್ಟ್ ಮಾಡಿ ನೋಡ್ದೆ. ನೇರವಾಗಿ ಬಲಗೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಕೂಡ ಮಾಡಿದೀನಿ. ಮರ್ತೋಯ್ತಾ? ಅಯ್ಯ ಮಾಮ್, ಆ ಮಗುನೇ ಗಾಯತ್ರಿ ದೊಡ್ಡಮ್ಮ ಅಂತ ನಾನೆಲ್ಲಿ ಹೇಳ್ದೆ? ಆದ್ರೆ ಆ ಗುಂಡಮ್ಮಂಗೆ ಗೊತ್ತಿಲ್ದೇ ಇರೋ ಏನೋ ದೊಡ್ಡ ಪವರ್ ಇದೆ ಅಂತ ನನ್ಗನ್ಮಾನ. ಅರ್ಧ ಲೀಟರ್ ಹಾಲನ್ನ ಗಟ್ಟಗಟ್ಟ ಕುಡ್ದು ಗೊರಕೆ ಹೊಡೆಯೋ ಮಗುಗೆ ಪವರ್ ಇದೆ ಅಂತೀಯಾ? ಮಾಮ್, ನಿನ್ ಮಾತ್ ಕೇಳಿದ್ರೆ ಇರೋ ಬಿಪಿಗೆ ಶುಗರ್ ಆಡ್ ಆಗತ್ತೆ ಅಷ್ಟೇ. ಮಾಮ್, ಅಯ್ಯ, ನನ್ನ ಕೆಲ್ಸಕ್ಕೆ ಬರ್ದಿರೋ ತರ ಮಾಡ್ತಿರೋದು ನೀವೇನೆ. ನನ್ಗಿರೋ ಬುದ್ಧಿಯಿಂದ ನಿಮ್ಗೆ ಮುನ್ನೆಚ್ಚರಿಕೆ ಕೊಟ್ರೆ ನನ್ ಮಾತ್ ಕೇಳ್ದೇನೆ ಅನ್ಭವಿಸೋದ್ ಕೂಡ ನೀವೇನೆ. ನನ್ ಶಾಪ ಫಲಿಸ್ತಾ ಇರಲ್ಲ. ಬಾಯ್ ಮುಚ್ಚೋ ಪೆದ್ ನನ್ ಮಗ್ನೆ. ನೀನ್ ರಾಹು ಕಾಲದಲ್ಲಿ ಹುಟ್ಟಾಗ್ಲೇ ಅನ್ಕೊಂಡೆ ಕಣ. ಏನಂತ ಮಾಮ್? ನಾನ್ ಹಾಕಿದ್ದನ್ನೆಲ್ಲ ತಿಂತೀಯ ಹೊರತು ನನ್ ಮಾತನ್ನ ಕೇಳಲ್ಲ ಅಂತ. ಮಾತಿಗೆ ಅರ್ಥ ಇರುತ್ತೆ ಕಣೋ. ಮೂರ್ಖರ ತರ ಇದ್ರೆ ತುಳಿದು ಹಾಕ್ಬಿಡ್ತಾರೆ ಜನ್ರು, ಮುಖ್ಯವಾಗಿ ನಯನಿ. ಆಯ್ತು ಬಿಡಿ ಮಾಮ್. ನೀನು ಸೀರಿಯಸ್ ವಿಲನ್ ಆಗಿದ್ರು ಸರಿ, ನಾನ್ ಹೇಳೋ ಮಾತನ್ನ ನೀನ್ ಸೀರಿಯಸ್ ಆಗಿ ತಗೊಳಲ್ಲ ಅಂತ ನನ್ಗಾರ್ಥ ಆಯ್ತು. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಮಾಮ್, ನನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೇಜ್ ಇಲ್ದೇ ಇರ್ಬೋದು, ನನ್ ವಾಯ್ಸ್ ಅಲ್ಲಿ ಬೇಸ್ ಇಲ್ದೇ ಇರ್ಬೋದು, ಬಟ್ ಒನ್ ಫೈನ್ ಡೇ ಹೇಳೋ. ಏನ್ ಹೇಳ್ಬೇಕಿತ್ತು? ಡೈಲಾಗ್ ಮರ್ತೋಯ್ತು. ಹೋಗೋ ಮಾಮ್, ಡೈಲಾಗ್ ಮರ್ತೋಯ್ತು. ಏನ್ ಹೇಳ್ಬೇಕು ಅಂತ ಹೇಳಿ ಮಾಮ್. ಹೋಗೋ. ಒಳ್ಳೆ ಡೈಲಾಗ್ ಬರ್ಕೊಟ್ಟಿದ್ರು, ಮರ್ತೆ ಹೋಯ್ತು. ಸರಿ ಬಿಡಿ ಮಾಮ್, ನೆನ್ಪಾದಾಗ ಹೇಳ್ತೀನಿ. ಗುಡ್ ನೈಟ್. ನಾನಿ, ಯಜಮಾನ್ರೆ, ಮಕ್ಕಳನ್ನ ಹಾಸನಿ ಎತ್ಕೆಗೆ ನೋಡ್ಕೊಳ್ಬೇಕು ಹೇಳಿದೀಯಂತಲ್ಲ, ಯಾಕೆ?
ನಾನೇನೋ ಯೋಚನೆ ಮಾಡ್ತಿದ್ದೀನಿ ಯಜಮಾನ್ರೆ. ಹಾಸನಿಯಕ್ಕಾದ್ರೆ ಒಂದು ಕಣ್ಣು ಯಾವಾಗಲೂ ಇಟ್ಟೇ ಇರ್ತಾರೆ. ನೈನಿ, ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು. ಯಾರನ್ನಾದ್ರೂ ಫ್ರೀಯಾಗಿ ಓಡಾಡಕ್ಕೆ ಬಿಡ್ಬೋದು, ಆದರೆ ಗಾಯತ್ರಿನ ಓಡಾಡಕ್ಕೆ ಬಿಡಬಾರ್ದು ಯಜಮಾನ್ರೆ. ಹತ್ರ ಯಾರೋ ಒಬ್ರು ಇರಲೇಬೇಕು, ಅಥವಾ ಯಾರ ಹತ್ರನಾದ್ರೂ ಅವಳಿರ್ಬೇಕು. ನೋಡಿದ್ರಲ್ಲ ಅವಳು ಏನು ಮಾಡಿದ್ಲು ಅಂತ? ಏನ್ ಮಾಡಿದ್ಲು? ತಿಲೋತ್ತಮ್ಮ ಅತ್ತೆ ಪರಿಸ್ಥಿತಿನ ನೀವು ಕಣ್ಣಾರೆ ನೋಡಿದ್ರಲ್ಲ ಯಜಮಾನ್ರೆ. ಓಹೋ, ಅದಾ? ಯಾಕೆ ನೀವು ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ?